ಮಗ ಹೇಗಿದ್ರೆ ಎಲ್ಲರೂ, ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್ ನೆಲಮಂಗಲ ಗುರು. ಇವತ್ತು ನಮ್ಮ RCB ವರ್ಸಸ್ KKR ಮ್ಯಾಚ್ ಗುರು, ನಮ್ಮ ಚಿನ್ನಸ್ವಾಮಿಯಲ್ಲಿ ನಡೀತಾ ಇದೆ. ಟಾಸ್ ಸೋತು ಬ್ಯಾಟಿಂಗ್ ಚೂಸ್ ಮಾಡಿದ ನಮ್ಮ RCB ಢಮಾರ್ ಅಂತ ಅಂದೋಗ್ಬಿಟ್ಟಿದೆ ಗುರು. ಒಂದು ಬೇಜಾರಾಗಿ ಹೋಗಿದೆ, ಯಾಕಂದರೆ ಇವತ್ತು RCB ಸೋತೋಗ್ಬಿಟ್ಟಿದೆ ಗುರು. ಮಾತಾಡೋಣ ಅದ್ರ ಬಗ್ಗೆ ಇನ್ನೂ ತುಂಬ ಇದೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಏನು ಗುರು ನಮ್ಮ RCB ಬ್ಯಾಟಿಂಗು ಪವರ್ ಪ್ಲೇಲಿ ಒಳ್ಳೆ ಸಖತ್ತಾಗೆ ಸ್ಟಾರ್ಟ್ ಮಾಡಿದ್ರು. ಬಟ್ ಹೋಗ್ತಾ 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 ಹೆಂಗಂದರೆ ಡಮಾರ್ ಅಂತ ಒಂದೇ ಸತಿ ಎಲ್ಲ ಬಿದ್ದು 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 ಹಂಗೆ ಹೋಗ್ಬಿಟ್ರು. ಒಬ್ಬರು ಸಾಥ್ ಕೊಟ್ಟಿಲ್ಲ ಗುರು. ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ಒಬ್ಬರೇ ಪ್ರತಿ ಮ್ಯಾಚಲ್ಲೂ ವಿರಾಟ್ ಕೊಹ್ಲಿ ಒಬ್ಬರಿಗೆ ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಗುರು. ಒಬ್ಬರೇ ಎಷ್ಟು ಅಂತ ಆಡ್ತಾರೆ ಹೇಳ್ರಿ. ವಿರಾಟ್ ಕೊಹ್ಲಿ ಒಬ್ಬರೇ ನಿಂತ್ಕೊಂಡು ಸ್ಟಾರ್ಟ್ ಮಾಡೋಕ್ಕಾಗುತ್ತಾ? ನಮ್ಮ RCBಲಿ ಬ್ಯಾಟಿಂಗ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು. ಇವತ್ತು ಒಂದು ಚೇಂಜಸ್ ಕೂಡ ಮಾಡಿದ್ದಾರೆ. ಮ್ಯಾಕ್ಸ್ವೆಲ್ನ ಬೇಗ ಕರೆಸಿ ಪಟಿದಾರ್ನ ಲೇಟಾಗಿ ಕಳಿಸಿದ್ದಾರೆ. ಯಾಕೆಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಪಟಿದಾರ್ ಫಸ್ಟ್ ಬರೋರು, ಮ್ಯಾಕ್ಸ್ವೆಲ್ ಆಮೇಲೆ ಬರೋರು. ಏನೋ ಈ ಚೇಂಜಸ್ಸಿಂದ ಏನೋ ಚೆನ್ನಾಗಾಗುತ್ತೆ, ಒಳ್ಳೆ ಸ್ಕೋರು ಮ್ಯಾಕ್ಸ್ವೆಲ್ ಹೊಡಿತಾರೆ ಅಂದ್ಕೊಂಡಿದೆ. ಬಟ್ ಮ್ಯಾಕ್ಸ್ವೆಲ್ಲು ಆ್ಯಸ್ ಯೂಸಲ್ 28 ರನ್ಗೆ, ಅದರಲ್ಲೂ 3 ಚಾನ್ಸ್ ಸಿಕ್ಕಿದೆ, 3 ಕ್ಯಾಚ್ ಡ್ರಾಪ್ ಔಟ್ ಆಗಿದೆ, ಅದರಿಂದ 28 ರನ್ ಹೊಡೆದಿಲ್ಲ. ಅಂದರೆ ಈ ಸತಿ 0 ಸುತ್ತಬಿಟ್ಟು ಹೋಗಿರೋರು. ತುಂಬ ಬೇಜಾರಾಗುತ್ತೆ ಗುರು ಇಷ್ಟು. ಯಾಕೆಂದರೆ ನಮ್ಮ RCB ಅವರು ಹೊಡೆದ 187 ರನ್ನು ಚಿನ್ನಸ್ವಾಮಿಲಿ ಅಂತ ದೊಡ್ಡ ಯೂಸು ರನ್ನಲ್ಲ. ಬಟ್ ಚೇಂಜ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಒಂದು 200+ ಆದರೂ ಹೊಡಿತಾರೆ ಈ ಸತಿ ಅಂದ್ಬಿಟ್ಟು. ನೋಡಿದ್ರೆ ಈ ಥರ ಸಿಚುವೇಶನ್ ಹಿಂಗಾಗೋಯ್ತು. ಅದರಲ್ಲಿ ನಮ್ಮ ಗೌತಮ್ ಗಂಭೀರ್ ಬೇರೆ ಒಂದು ಸ್ಟೇಟ್ಮೆಂಟ್ ಬೇರೆ ಪಾಸ್ ಮಾಡಿಬಿಟ್ಟಿದ್ದಾರೆ, ಏನೋ RCB ಮೇಲೆ. ಕನಸಲ್ಲೂ RCB ಸೋಲಿಸ್ತೀನಿ ಅಂತ. ಅದೇನಂತಂದರೆ RCBಲಿ ಎಂತೆಂಥ ದೊಡ್ಡ ಸ್ಟಾರ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ, ಆದರೂ ಇದುವರೆಗೂ ಒಂದು ಕಪ್ ಗೆಲ್ಲಕ್ಕಾಗಿಲ್ಲ. ಆದ್ರೂ ಎಲ್ಲ ನಾನೇ ಗೆದ್ದುಬಿಟ್ಟಿದ್ದೀನಿ, ನಾನೇ ಅನ್ನೋ ಬಿಲ್ಡಪ್ಪಲ್ಲಿ ತಗೊಂಡು ಓಡಾಡ್ತಾವ್ರೆ ಅಂತ ಬೇರೆ ಸ್ಟೇಟ್ಮೆಂಟ್ ಕೊಟ್ಟವನೆ. ಅದರಲ್ಲಿ ನನಗೇನಾದರೂ ಇವಾಗೂ IPL ಆಡೋಕ್ಕೆ ಚಾನ್ಸ್ ಏನೋ ಸಿಕ್ಬಿಟ್ರೆ ಮತ್ತೆ ನಾನು ಆಡ್ತೀನಿ, ನಾನು RCB ಸೋಲಿಸ್ತೀನಿ ಅಂತ ಬೇರೆ ಶಪಥ ಮಾಡ್ಬಿಟ್ಟವನೆ. ಇನ್ನು ಗಂಭೀರ್ ಹೇಳಿರೋದಕ್ಕೂ ಇವ್ರು ಸೋತಿರೋದಕ್ಕೂ ಎರಡಕ್ಕೂ ಸಿಂಕಾಗಿ ಮಸ್ತಾಗಿದೆ. ಇವಾಗ ಮೀಮರ್ಸ್ಗೆಲ್ಲ ನಾವೇ ಹೈಲೈಟ್. ಈಗ ಗಂಭೀರೇ ಹೈಟೆಕ್ಕು. ಅದೊಂದು ಬೇಜಾರಾಗಿದ್ದರೆ ನಮ್ಮ RCB ಬ್ಯಾಟಿಂಗ್ ವೈಫಲ್ಯತೆ ಕಾಡ್ತಲೇ ಇದೆ. ತುಂಬ ಬೇಜಾರಾಗಿದೆ. ವಿರಾಟ್ ಕೊಹ್ಲಿ ಒಬ್ಬರೇ 83 ರನ್ಸ್ ಹೊಡೆದಿರೋದ್ರೆ ವಿರಾಟ್ ಕೊಹ್ಲಿ ಒಬ್ಬರೇ. ಮಿಕ್ತವರೆಲ್ಲ 0-0. ಕಾಯ್ಗ್ರೇನು ಒಳ್ಳೆ ಓಪನಿಂಗೇ ಕೊಟ್ಟರು, ಬಟ್ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲಿಲ್ಲ. ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ. DK ಬಂದರು, ಅವರು ಅಬ್ಬರಿಸಿದ್ರು, ಒಳ್ಳೆ ಸಖತ್ತಾಗಿ ಸ್ಕೋರ್ ಮಾಡಿ ಲಾಸ್ಟ್ ಓವರ್ ಚೆನ್ನಾಗಿ ಹೊಡೆದು ಕೊಟ್ಟು ಹೋದರು. ಇನ್ನು KKR ಬೌಲಿಂಗ್ ಬಂತಂದರೆ ಓಕೆ ಗುರು, ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ. KKR ಅವ್ರಿಗೆ ಮಿಚೆಲ್ ಸ್ಟಾರ್ಕಿಂಗ್ ನಾಯಿ ಹೊಡೆದಿದ್ದಾರೆ 4 ಓವರ್ಗೆ. ಹರ್ಷಿತ್ ರಾಣಾಗೂ ಹೊಡೆದು ಬಿಸಾಕಿದ್ದಾರೆ. ರಾಯ್ ಒಬ್ರು ಬಿಟ್ಟು ಇನ್ನು ಮಿಕ್ತವ್ರು ಎಲ್ಲರಿಗೂ ಹೋಲ್ಸೆಲ್ಲ ಹೊಡೆದಿದ್ದಾರೆ ಗುರು. 2 ಓವರ್ಗೆ 6 ರನ್ಸ್ ಗುರು. ರಾಯ್ ಅನ್ನೋರ್ಗೆ 2 ಓವರ್ಗೆ 6 ರನ್ಸ್ ಮಾತ್ರ ಹೊಡೆದಿದ್ದಾರೆ. ನರೈನ್ಗೂ 4 ಓವರ್ಗೆ ಹೊಡೆದು ಬಿಸಾಕಿದ್ದಾರೆ. ಮಿಕ್ಕಿದವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಬೌಲರ್ಸ್ಗೂ ಹಿಟ್ಟರ್ಸ್ ಬಿಸಾಕಿದ್ದಾರೆ. ಬಟ್ಟು ನೆಕ್ಸ್ಟ್ ಬಂತಂದರೆ ನಮ್ಮ KKR ಬ್ಯಾಟಿಂಗ್ ಬಂದರೆ ಏನು ಗುರು ಸ್ಟಾರ್ಟಿಂಗು ಸಖತ್ತು ಸ್ಟಾರ್ಟ್ ಮಾಡಿದ್ರು ಗುರು. ನರೈನು ಮತ್ತು ಸಾಲ್ಟು ಭರ್ಜರಿ ಸ್ಟಾರ್ಟ್ ಮಾಡಿ. ಏನು ಗುರು ಪವರ್ ಪ್ಲೇಯರ್ ಆಡಿದ್ದು ನರೈನ್ ಕತೆ 47 ರನ್ ಗುರು. ಸುಮ್ಮನೆ ಎಲ್ಲ ತಮಾಷೆ ಎಲ್ಲ. ಪ್ರತಿ ಸಾರಿನೂ ನಮ್ಮ RCB ಮೇಲೆ ಬರ್ತಾರೆ, RCB ಮೇಲೆ ರುಬ್ಬಿಟ್ಟು ಹೋಗ್ತಾರೆ. ಪ್ರತಿ ಸಾರಿನೂ RCB ಮೇಲೆ. ಬೇರೆ ಯಾವ ಮ್ಯಾಚು ಆಡಲ್ಲ ನರೇನು, ಬರೀ ನಮ್ಮ RCB ಮ್ಯಾಚಲ್ಲಿ ಹೊಡಿತಾನೆ ರುಬ್ತಾನೆ ಹೋಗ್ತಾರೆ. ಇನ್ನು ಅವರೆಲ್ಲ ಔಟ್ ಆಗ್ತಿದ್ದಂಗೆ ನೆಕ್ಸ್ಟು ನಮಗೆ ಗೊತ್ತಾಗೋಯ್ತು ಆಲ್ರೆಡಿ. ಏನು ಮೊದಲನೇ ಪವರ್ ಪ್ಲೇಯಲ್ಲೇ ಅಷ್ಟು ಯೂಸ್ ರನ್ ಹೋದ್ಮೇಲೆ ನಮಗೆ ಗೊತ್ತಾಗೋಯ್ತು RCB ಮ್ಯಾಚ್ ಸತಿ ಹೊಗೆ ಅಂತಾನೆ. ಸೊ ಒಂಥರ ಬೇಜಾರು ಆಯಿತು ಅಂತಲೇ ಹೇಳ್ಬೋದು. ನಾನು ಇದ್ರ ಬಗ್ಗೆ ಇನ್ನೇನು ಜಾಸ್ತಿ ಮಾತಾಡಲ್ಲ. ನಮ್ಮ RCB ಬೌಲಿಂಗ್ ಬಗ್ಗೆ ಇನ್ನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬ್ಯಾಟಿಂಗಲ್ಲೂ ವೈಫಲ್ಯ, ಬೌಲಿಂಗಲ್ಲೂ ವೈಫಲ್ಯ, ಅದೊಂದು ಬೇಜಾರಿದೆ. ಸೊ ಒಂದು ಸ್ವಲ್ಪ ಚೇಂಜಸ್ ತಗೊಂಡು ಯಾರಾದರೂ ಒಂದು, ನಾವು ಗೆದ್ದಿದ ತಕ್ಷಣ ಆ ಥರ ಮಾತಾಡಿ, ಸೋತಿದ ತಕ್ಷಣ ಈ ಥರ ಮಾತಾಡ್ತೀವಿ ಅಂತಲ್ಲ, ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರ್ತದೆ ಅಂತೇಳಿ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ನೋಡ್ತಾ ಇರಿ. ಬಾಯ್.